ಓಕೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ನಿಮ್ಮ ಮಂಜುನಾಥ್. ಸೊ ಇವತ್ತಿನ ಸೆಷನ್ದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಗಣಿತ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ರಿಲೇಟೆಡ್ ಟು ದ ಆಪ್ಟಿಟ್ಯೂಡ್ ಆ್ಯಂಡ್ ಪರ್ಟಿಕ್ಯುಲರ್ ಟಾಪಿಕ್ ಏನಿಲ್ಲ, ಎಲ್ಲ ಮಿಕ್ಸ್ಡ್ ಇದೆ ಕ್ವಶನ್ಸ್. ಓಕೆ, ಎಲ್ಲ ಟಾಪಿಕಲ್ಲಿ ಒಂದೊಂದು ಕ್ವಶನ್ಸ್ ತೊಗೊಂಡಿರೋದು. ಸೊ ವಿ ವಿಲ್ ಸಿ ಒನ್ ಬೈ ಒನ್. ಬಟ್ ಬಿಫೋರ್ ದ್ಯಾಟ್, ಸೊ ಫ್ರೆಂಡ್ಸ್, ಐ ಥಿಂಕ್ ಇನ್ನು ಎಕ್ಸಾಮ್ಗೆ ಉಳಿದಿರೋದು ಬರೀ ಕೇವಲ 2-3 ದಿನ ಅಷ್ಟೇ. ಓಕೆ, ಸೊ ನಾನು ಅನ್ಕೋತೀನಿ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇನ್ನೂ ಯಾರಾದರೂ ಸೀರಿಯಸ್ ಆಗಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸೀರಿಯಸ್ ಆಗಿ. ಓಕೆ, ಅಟ್ಲೀಸ್ಟ್ ನಿಮಗೆ ಪೂರ್ತಿ ಸಿಲೆಬಸ್ ಕವರ್ ಮಾಡ್ಲಿಕ್ಕಾಗಲಿಲ್ಲ ಅಂದರೂ ನಾವು ಏನು ಈ ವಿಡಿಯೋಸ್ ಮಾಡಿದ್ದೀವಲ್ಲ, 16 ವಿಡಿಯೋಸ್ ಏನು ಆಗಿದೆ ಇಲ್ಲಿವರೆಗೂ, ಐ ಥಿಂಕ್ 16 ಕ್ವಶನ್ ಪೇಪರ್ಸ್ ವಿ ಹ್ಯಾವ್ ಸಾಲ್ವ್ಡ್. ಸೊ ಅದನ್ನು ಅಷ್ಟೇ ಒಂದು ಸಲ ಬ್ರಷ್ ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಅವು ಇಷ್ಟೇ ಕ್ವಶನ್ಸ್ ನೋಡಿದ್ರೆ ನಿಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ. ಓಕೆ, ಅಟ್ಲೀಸ್ಟ್ ಅದನ್ನಾದರೂ ಮಾಡಿ. ಸೊ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಈ ಸಲ ಡೆಫಿನೆಟ್ಲಿ ಮೋರ್ ದೆನ್ ಎಷ್ಟು ಜನ ಅಪ್ಲೈ ಮಾಡಿರಲ್ಲ, ಎಷ್ಟು ಜನ ಕ್ಲಿಯರ್ ಮಾಡಿರೋ ಫಿಸಿಕಲ್, ಐ ಥಿಂಕ್ ಎಲ್ಲರೂ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತೀರಿ ಈ ಸಲ ಎಕ್ಸಾಮ್. ಓಕೆ, ಸೊ ಕ್ವಶನ್ ಪೇಪರ್ ನೀವೇನು ವರಿ ಆಗೋಂಗಿಲ್ಲ. ಕ್ವಶನ್ ಪೇಪರ್ ಟಫ್ ಬರುತ್ತಾ, ಡಿಫಿಕಲ್ಟ್ ಬರುತ್ತಾ, ಈಸಿ ಬರುತ್ತಾ, ಅಥವಾ ಏನಾದರೂ ಔಟ್ ಆಗುತ್ತಾ, ಅದೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಓಕೆ, ನಿಮ್ಮ ಇಂಟೆನ್ಷನ್ ಏನು, ನಾವು ಪ್ರಿಪೇರ್ ಮಾಡಿದ್ದೀವಿ, ಎಕ್ಸಾಮ್ ಈ ಸಲ ಕ್ಲಿಯರ್ ಮಾಡಬೇಕು, ಜಾಬ್ ಬರಬೇಕು ನಮ್ಗೆ ಅಷ್ಟೇ. ನಿಮ್ಮ ಇಂಟೆನ್ಷನ್ ಅದು ಅಷ್ಟೇ ಇರಲಿ, ತಲೆಯಲ್ಲಿ ಅಷ್ಟೇ ಇರಲಿ, ಬೇರೆ ಯಾವ ವಿಚಾರವೂ ಬೇಡ. ಎಕ್ಸಾಮ್ ಪೋಸ್ಟ್ಪೋನ್ ಆಗಲಿ, ಅದು ಆಗಲಿ, ಅಥವಾ ಏನಾದರೂ ಏನೇ ಒಂದು ಅಡಚಣೆ ಬರೋದು ನೀವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದು ಒಂದೇ ವಿಚಾರ, ಈ ಸಲ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ನೌಕರಿ ತೊಗೋಬೇಕು. ಓಕೆ, ಸೊ ಇಷ್ಟು ಹೇಳಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಫಸ್ಟ್ ಕ್ವಶನ್. ಸೊ ಫ್ರೆಂಡ್ಸ್, ಫಸ್ಟ್ ಕ್ವಶನ್ ಏನು ಹೇಳ್ತಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ 2187 ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಅವೇನು ಹೇಳಲಿಕ್ಕತ್ತಾನ, ಫೈಂಡ್ ದ ವ್ಯಾಲ್ಯೂ ಆಫ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿ ಅಂತ ಹೇಳ್ತಾನೆ. ಸೊ ಯಾವಾಗ ಈ ರೀತಿ ಪ್ರಾಬ್ಲಮ್ ಬರುತ್ತಲ್ಲ, ಸೊ ಬೆಟರ್ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಥರ ಬಂದಾಗ ಈ ಟರ್ಮ್ಸನ್ನು ಡಿವೈಡ್ ಮಾಡ್ಕೊಳ್ಳಿ. ಇದನ್ನು ಸಿಂಪಲ್ ಟರ್ಮ್ ಆಗಿ, ಅಂದರೆ ಸಿಂಪಲ್ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರಳ ನಂಬರನ್ನು ತರಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇದನ್ನು ಹೆಂಗೆ ತರಬೇಕಂದ್ರೆ ಸರಳ ನಂಬರ್ ಅಂದರೆ ಬೈ ಫ್ಯಾಕ್ಟರೈಸೇಷನ್. ಓಕೆ, ಸೊ ಈ ನಂಬರ್ನ ಆದಷ್ಟು ಹೊಡಿಲಿಕ್ಕೆ ಟ್ರೈ ಮಾಡಿ. 2187. ಓಕೆ, ಸೊ ಸ್ಮಾಲೆಸ್ಟ್ ನಂಬರ್ನ ಯಾವ್ದನ್ನ ಸ್ಟಾರ್ಟ್ ಮಾಡ್ಬೋದು, 1 2 2ರಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಇದು ನಂಬರ್ ಆಡ್ ಐತಿ, ಸೊ 2 ಬರಲ್ಲ, 3ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ 3ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, 3 7 ಜ, 3 2 ಜ, 3 9 ಜ. ಓಕೆ, ನೆಕ್ಸ್ಟ್ 3 2 ಜ, 3 4 ಜ, 3 3 ಜ. ನೆಕ್ಸ್ಟ್ 3 81 ಜ, 3 27, 3 9 ಜ, 3 3 1. ಓಕೆ, ಸೊ ಈ ನಂಬರನ್ನು ಸಿಂಪ್ಲಿಫೈ ಮಾಡಿದರೆ ಈಗ ನೋಡಿ 3 ಎಷ್ಟು ಸಲ ಬಂದು 1 2 3 4 5 6 7. ಓಕೆ, ಸೊ 3 7 ಟೈಮ್ ಇದೆ. ಓಕೆ, ಸೊ ಇಲ್ಲಿ ನೋಡಿ 2187 ಹೋಲ್ ಟು ದ ಪವರ್ 3/7 ಹೋಲ್ ಟು ದ ಪವರ್ 3/7 ಈಸ್ ಈಕ್ವಲ್ಸ್ ಟು 3⁻7. ಓಕೆ, 3⁻7 ಅಂದ್ರೆ ಒಂದೇ, 2187 ಅಂದ್ರೆ ಒಂದೇ. ಓಕೆ, ಸೊ ಇದನ್ನು 3/7. ಓಕೆ, ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಇದಾದ ಕೂಡಲೇ ಈ 7 7 ಕ್ಯಾನ್ಸಲ್ ಆಗುತ್ತೆ, ಹೌದಾ? ಹೇಗೆ ಕ್ಯಾನ್ಸಲ್ ಆಗುತ್ತಾ, 3 × 3/7 ಬೋತ್ ಆರ್ ಸೇಮ್. ಈ ಬ್ರ್ಯಾಕೆಟ್ ಅಂದ್ರೆ ಏನು, ಮಲ್ಟಿಪ್ಲಿಕೇಶನ್. ಈ 7 ಕ್ಯಾನ್ಸಲ್ ಆಯಿತು, ಉಳಿದಷ್ಟು 3⁻3. ಸೊ 3 ಕ್ಯೂಬ್ ಎಷ್ಟು ಆಯಿತು, 3ಯನ್ನು 3 ಸಲ ಮಲ್ಟಿಪ್ಲೈ ಮಾಡಿ, 3 3 ಜ 9, 9 3 ಜ 27. ಸೊ ದ ಆನ್ಸರ್ ಈಸ್ 27. ಓಕೆ, ಸೊ ಫಸ್ಟ್ ಕ್ವಶನ್ ಆನ್ಸರ್ ಈಸ್ 27. ವಾಟ್ ಈಸ್ ದ ಸೆಕೆಂಡ್ ಕ್ವಶನ್? ಸೆಕೆಂಡ್ ಕ್ವಶನ್ ಏನು ಹೇಳಿಕತ್ತ ನೋಡಿ. ಸಿ ವಾಟ್ ಈಸ್ ಸೈಯಿಂಗ್, ಅನುಪಮ ಟೇಕ್ಸ್ 125 steps in walking a distance of 100 meters. Okay, what distance would she cover in 315 steps? Okay, very simple. Okay, just simple logic apply ಮಾಡಿ. ಅವನೇ ಹೇಳ್ತಾ ಇದ್ದಾನೆ, ಅನುಪಮ ಅನ್ನೋಳು 100 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ಲಿಕ್ಕೆ 125 ಹೆಜ್ಜೆ ಹಾಕ್ತಾಳ. ಓಕೆ, ಸೊ ಹಾಗಿದ್ರೆ 315 ಹೆಜ್ಜೆಗಳಲ್ಲಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತಾಳ ಅಂತ ಕೇಳ್ತಾ ಇದ್ದಾನೆ. ಓಕೆ, ಸಿಂಪಲ್ ಮ್ಯಾಥಮೆಟಿಕ್ಸ್ ನೋಡಿ. ಓಕೆ, ಸಿ ಶಿ ಟೇಕ್ಸ್ 125 steps for 100 meter. 125 steps for 100 meter and 315 steps for how many meters we have to take. ಏನು ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಈ ಕ್ವಶನ್ ಮಾರ್ಕ್ ಬೇಕಲ್ಲ ನಮ್ಗೆ, ಎಷ್ಟು ಡಿಸ್ಟೆನ್ಸ್ ಬೇಕು, ಎಷ್ಟಾಗುತ್ತೆ ಕ್ವಶನ್ ಮಾರ್ಕ್ ಇಂಟು 125, 315 into 100.
100 into 315 divided by 125. Right. So next simplify ಹೆಂಗೆ ಮಾಡ್ತೀರಿ, ಫೈಲೇ ಮಾಡ್ಕೊತ ಕೊಡ್ಬೇಡ್ರಿ. ಓಕೆ, ಡೈರೆಕ್ಟ್ಲಿ ಯು ಗೋ ಫಾರ್ 25. 25 4 ಜಾ 25 5 ಜಾ. ರೈಟ್. ಸೊ 5 1 ಜಾ 5 6 ಜಾ 5 3 ಜಾ. ರೈಟ್. 463 ಎಷ್ಟಾಯ್ತು ರೀ? 4 into 63 6 4 3 ಜಾ 12, 1 left, 4 6 ಜಾ 24, 125. ಸೊ 252. ಸೊ 252 meters. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, the average of a class of 40 boys is 16.95 years, but after the admission of a new boy the average age is increased to 17 years. Then the age of the new boy is. Okay, so this chapter is based on the average ಅಥವಾ ಸರಾಸರಿ. ಓಕೆ, ಮೊದಲ ಕ್ವಶನ್ ಏನು ಹೇಳಿಕತ್ತಾನ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಆ್ಯಂಡ್ ಫ್ರೆಂಡ್ಸ್, ಇನ್ನೂವರೆಗೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಸೊ ಫಸ್ಟ್ ಕ್ವಶನ್ ಏನು ಹೇಳಿಕತ್ತ ನೋಡಿ. ಸೊ ದೇರ್ ಈಸ್ ಎ ಕ್ಲಾಸ್, ಒಂದು ಕ್ಲಾಸ್ ಇದೆ, ಆ ಕ್ಲಾಸಲ್ಲಿ 40 ಜನ ಹುಡುಗರು ಇದ್ದಾರೆ. ಓಕೆ, ಅವರ ಎವರೇಜ್ ಏಜ್ ಅಂದರೆ ಸರಾಸರಿ ವಯಸ್ಸು ಎಷ್ಟೈತಿ? 40 ಜನದು 16.95. ಓಕೆ, ಬಟ್ ಆಫ್ಟರ್ ಅಡ್ಮಿಷನ್ ಆಫ್ ಎ ನ್ಯೂ ಬಾಯ್ ಅಂದ್ರೆ ಒಬ್ಬ ಹೊಸ ಹುಡುಗ ಸೇರ್ತಾನಲ್ಲ ಕ್ಲಾಸಿಗೆ. ಓಕೆ, ಅವಾಗ ಏನಾಗುತ್ತೆ, ದಿ ಸರಾಸರಿ ವಯಸ್ಸು ಈಸ್ ಇನ್ಕ್ರೀಸ್ಡ್ ಟು 17 years. ದೆನ್ ವಾಟ್ ಈಸ್ ದ ಏಜ್ ಆಫ್ ದಿ ನ್ಯೂ ಬಾಯ್? ಸೊ ವಿ ಹ್ಯಾವ್ ಟು ಫೈಂಡ್ ಆ ಹೊಸ ಹುಡುಗ ಏನು ಸೇರ್ತಾನಲ್ಲ ಅವನ ವಯಸ್ಸು ಎಷ್ಟು ಅಂತ ಕಂಡುಹಿಡಿಬೇಕು ನಾವು. ಓಕೆ, ಸೊ ಹೆಂಗೆ ಮಾಡ್ತೀರಿ? ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಎವರೇಜ್? ಎವರೇಜ್ ಈಸ್ ನಥಿಂಗ್ ಬಟ್ ಸಮ್ ಆಫ್ observations divided by number of observations. Okay, so sum of observation ಎಷ್ಟಾಗುತ್ತೆ ರೀ? ಒಂದು ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ? 40 ಜನ ಇದ್ದಾರೆ. ಅವ್ರ ಸರಾಸರಿ ಎಷ್ಟು ಕೊಟ್ಟಿದ್ದಾನವ? 16.95. ಬಟ್ ವಿ ಡೋಂಟ್ ನೋ ದ ಸಮ್ ಆಫ್ ದೋಸ್ ಏಜಸ್. ಓಕೆ, ಅಂದರೆ 40 ಜನದು ಒಟ್ಟು ವಯಸ್ಸು ಗೊತ್ತಿಲ್ಲ. ಓಕೆ, ಬಟ್ ಅವ್ರ ಸರಾಸರಿ ಗೊತ್ತು ನಮಗೆ. ಎಷ್ಟು? 16.95 ಈಸ್ ಈಕ್ವಲ್ಸ್ ಟು ದಿಸ್ ಈಸ್ ಎಕ್ಸ್. ಓಕೆ, ನಂಬರ್ ಆಫ್ ಬಾಯ್ಸ್ ಎಷ್ಟು? 40. ಸೊ ಇವ್ರದ್ದು ಸರಾಸರಿ ಮೊತ್ತ ಎಷ್ಟಾಯಿತು? ಇವ್ರದ್ದು ಒಟ್ಟು ಮೊತ್ತ ಎಷ್ಟಾಯಿತು? ವಯಸ್ಸಿನ ಮೊತ್ತ 40 into 16.95. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? 4 5 ಜಾ 20. ಓಕೆ, 0 0 4 5 ಜಾ 20, 2 ಲೆಫ್ಟ್, 4 9 ಜಾ 36 plus 2 38, 2 ಲೆಫ್ಟ್, ಸಾರಿ 3 ಲೆಫ್ಟ್, 4 6 ಜಾ 24 plus 3 27, 2 ಲೆಫ್ಟ್, 4 1 ಜಾ 4, 1 2 6. ಓಕೆ, ಆ್ಯಂಡ್ 2 ನಂಬರ್ ಮುಂದೆ ಡೆಸಿಮಲ್ ಪಾಯಿಂಟ್ ಇದೆ. ಸೊ 2 ನಂಬರ್ ಮುಂದೆ ಡೆಸಿಮಲ್. ಸೊ 678. ಓಕೆ, ಸೊ ಇಲ್ಲಿ ನಮ್ಗೆ ಏನು ಸಿಕ್ತ್ರಿ? ಟೋಟಲ್ 40 ಜನ ಹುಡುಗರು ಏನಿದ್ದಾರಲ್ಲ ಅವರು ಸರಾಸರಿ ವಯಸ್ಸಿನ ಮೊತ್ತ ಎಷ್ಟಾಯಿತು? 678. ಓಕೆ, ಸೊ ಈಗ ಅವನೇನು ಹೇಳ್ತಾ ಇದ್ದಾನೆ? ವಾಟ್ ಈಸ್ ಟೆಲಿಂಗ್? ವೆನ್ ಅ ನ್ಯೂ ಬಾಯ್ ಈಸ್ ಅಡ್ಮಿಟೆಡ್. ಓಕೆ, ಸೊ ಯಾವಾಗೊಬ್ಬ ಹೊಸ ಹುಡುಗ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಸೊ ಅವ್ರ ಎವರೇಜ್ ಏನಾಗುತ್ತೆ ರೀ? ಇನ್ಕ್ರೀಸ್ ಟು 17. ಮೊದಲು ಎಷ್ಟಾಯಿತು? 16.95 ಇತ್ತು. ಈ ಎವರೇಜ್ ಎಷ್ಟಾಯಿತು? 17. ಬಟ್ ಅಗೇನ್ ದೇರ್ ಸಮ್ ಗೊತ್ತಿಲ್ಲ ನಮಗೆ. ಓಕೆ, ಬಟ್ ನಂಬರ್ ಆಫ್ ಬಾಯ್ಸ್ ಎಷ್ಟಾದರು? 40ರಿಂದ 41 ಆದರು. ಓಕೆ, ಸೊ ಅವರ ಮೊತ್ತ ಎಷ್ಟಾಯಿತು? 17 into 41. ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? 40 plus 1. ಓಕೆ, 17 into 4 ಎಷ್ಟು? 17 2 ಜಾ 34. 34 ಡಬಲ್ ಎಷ್ಟು? 68. ಸೊ 680 plus 17 ಎಷ್ಟಾಯಿತು? 680 plus 17. ಸೊ ಸಾರಿ, ಇದನ್ನು y ಅಂತ ತಗೊಳ್ಳಿ. ಓಕೆ, ಕನ್ಫ್ಯೂಸ್ ಆಗಲ್ಲ. ಸೊ 680 plus 17 ಎಷ್ಟಾಯಿತು? 697 ಆಯಿತಾ? ರೈಟ್. ನಮಗೇನು ಬೇಕು ಈಗ? ಏಜ್ ಆಫ್ ದಿ ನ್ಯೂ ಬಾಯ್. ಇಲ್ಲಿರೋದು 41 ಜನದ ವಯಸ್ಸು, ಇಲ್ಲಿರೋದು 40 ಜನದು. ಸೊ ಎರಡು ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? 697 minus 678 ಎಷ್ಟಾಯಿತು? 5. ರೈಟ್, ಇದು ಕರೆಕ್ಟ್ ಅಲ್ಲ? ಓಕೆ, 17 ಒಳಗೆ 8 ಹೋದರೆ 5.
ಸಾರಿ 17 8 ಹೋದರೆ ಎಷ್ಟು 9 ಎಷ್ಟು ಬರುತ್ತೆ ಇದು 17 8 ಹೋದ್ರೆ 9 1 ಲೆಫ್ಟ್ 1 0 ಸೊ 19 years ಓಕೆ ಸೊ the age of the new boy ಎಷ್ಟು that is 19 years so option B is the right answer okay so 19 years is the right answer next question ಏನೈತೆ ನೋಡಿ what is the next question see in the given figure AB parallel to QR okay ಈ ಸೈನ್ ಏನು ತೋರಿಸುತ್ತೆ parallel AB ಈ ಸೈಡ್ ಏನಿದೆಯಲ್ಲ is parallel to QR then find the length of the AB find the length of the AB okay very interesting problem friends ಈ ಪ್ರಾಬ್ಲಮ್ ಏನಿದೆಯಲ್ಲ ದಿಸ್ ಈಸ್ ಬೇಸ್ಡ್ ಆನ್ ದಿ ಸಿಮಿಲರ್ ಟ್ರಯಾಂಗಲ್ಸ್ ಪ್ರಾಪರ್ಟೀಸ್ ಓಕೆ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಸದೃಶ ತ್ರಿಕೋನಗಳು ಅಂತ ಕರೀತಾರೆ ಓಕೆ ಸಿಮಿಲರ್ ಟ್ರಯಾಂಗಲ್ಸ್ ಸದೃಶ ತ್ರಿಕೋನಗಳು ಸೊ ಅದರಲ್ಲಿ ಏನಿದೆ ನಿಯಮ ಅಂತಂದರೆ ಎರಡು ಟ್ರಯಾಂಗಲ್ ಇದ್ದರೆ ಏನಿದೆ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಅಂದರೆ ಏನಾಗುತ್ತೆ ಅಷ್ಟು ಕೂಡಿದ ಆ್ಯಂಗಲ್ಸ್ ಇದೇನಿದೆಯಲ್ಲ ಆ್ಯಂಗಲ್ಸ್ ಇದು ಸೇಮ್ ಆಗಿರುತ್ತೆ ಇದು ಒಂದೇ ಇರುತ್ತೆ ಓಕೆ ಇದು ಒಂದೇ ಇರುತ್ತೆ ಎಲ್ಲ ಸೈಡ್ಗಳು ಸೇಮ್ ಇರುತ್ತೆ ಓಕೆ ದಿಸ್ ಇಸ್ ವಾಟ್ ದಿ ಸಿಮಿಲರ್ ಟ್ರಯಾಂಗಲ್ಸ್ ಪ್ರಾಪರ್ಟಿ ಓಕೆ ಸೊ ದ್ಯಾಟ್ ವಾಟ್ ವಿ ನೀಡ್ ಟು ಅಪ್ಲೈ ಓಕೆ ಸೊ ದ್ಯಾಟ್ ಈಸ್ ವಾಟ್ ವಿ ನೀಡ್ ಟು ಅಪ್ಲೈ ನೌ ಸೊ ನಾವು ಸಿ ಹಿಯರ್ ಅವ ಏನು ಹೇಳಿಕತ್ತಾನ ಎ ಬಿ ಈಸ್ ಪ್ಯಾರಲಲ್ ಟು ಕ್ಯೂ ಆರ್ ಸೊ ಎ ಬಿ ಯಾವ ಟ್ರಯಾಂಗಲ್ದಲ್ಲಿದೆ ಆ್ಯಂಗಲ್ triangle APB okay in triangle APB the side AB is there and QR ಎಲ್ಲಿದೆ PQR so ನಾವು ಇವು ಎರಡು ಟ್ರಯಾಂಗಲ್ ತಗೋಬೇಕು triangle APB and triangle PQR okay so ಈ ಎರಡು ಟ್ರಯಾಂಗಲ್ ಅನ್ನು ನಾವು ಕಂಪೇರ್ ಮಾಡಬೇಕು ಟ್ರಯಾಂಗಲ್ PQR ಆ್ಯಂಡ್ ಟ್ರಯಾಂಗಲ್ APB ಸೊ ಇವೆರಡರಲ್ಲಿ ಏನು ಮಾಡಬೇಕು ನಾವು ಎ ಬಿ ಸೈಡನ್ನು ಕಂಡುಹಿಡಿಬೇಕು ಸೊ ಹೇಗೆ ಕಂಡುಹಿಡಿತೀರಾ ಅದಕ್ಕೆ ಅವ ಏನು ಕೊಟ್ಟಿದ್ದಾನೆ ಇಲ್ಲಿ ಸಿ ದಿಸ್ 3 ಸೆಂಟಿಮೀಟರ್ ಆ್ಯಂಡ್ 1 ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇಲ್ಲಿ 6 ಸೆಂಟಿಮೀಟರ್ ಕೊಟ್ಟಿದ್ದಾನೆ ಓಕೆ ಸೊ ನಾವು ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ವಾಟ್ ವಿ ಕ್ಯಾನ್ ಡೂ ಟ್ರಯಾಂಗಲ್ APBದಲ್ಲಿ ಸೈಡ್ AP ಕೊಟ್ಟಿದ್ದಾನವ ಓಕೆ ಅದನ್ನು ತಗೊಳ್ಳಿ ಸೊ AP ಡಿವೈಡೆಡ್ ಬೈ ಈ ಟ್ರಯಾಂಗಲ್ PQRದಲ್ಲಿ ಏನಿದೆ PQ side PQ is equals to AB divided by QR okay right ಇದನ್ನ ಯಾಕೆ ತೊಗೊಂಡಿನಪ್ಪ ಅಂತಂದ್ರೆ ನೀವು ಯಾವ ಸೈಡ್ ತೊಗೋತಿರಲ್ಲ ಟ್ರಯಾಂಗಲ್ದಲ್ಲಿ ಯಾವ ಸೈಡ್ ತೊಗೋತಿರಲ್ಲ ಇನ್ನೊಂದು ಟ್ರಯಾಂಗಲ್ದು ಅದೇ ಸೈಡ್ ತೊಗೋಬೇಕು ಈ ಫಸ್ಟ್ ಟ್ರಯಾಂಗಲ್ದಲ್ಲಿ ಯಾವ ಆ್ಯಂಗಲ್ ತೊಗೋತಿರಲ್ಲ ಸೆಕೆಂಡ್ ಟ್ರಯಾಂಗಲ್ದಲ್ಲೂ ಅದೇ ಆ್ಯಂಗಲೇ ತೊಗೋಬೇಕು ಓಕೆ ಅದಕ್ಕೋಸ್ಕರ ಈ ರೇಷಿಯೋ ತೊಗೊಂಡಿರೋದು ಓಕೆ ಸೊ ಎ ಪಿ ಎಷ್ಟೈತೆ ನೋಡ್ರಿ 1 ಬೈ ಪಿ ಕ್ಯೂ ನೋಡಿ ಎಷ್ಟೈತಿ ಪಿ ಮತ್ತು ಕ್ಯೂ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ 3 + 1 ಸೊ ಇಟ್ ಈಸ್ 4 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು ಕ್ಯೂ ಆರ್ ಎಷ್ಟಿದೆ 6 ಇದೆ ಎ ಬಿ ಬೈ 6 ಓಕೆ ಸೊ ಈಗ ಸಿಂಪ್ಲಿಫೈ ಮಾಡಿ 2 3 ಜಾ 2 2 ಜಾ ರೈಟ್ ಸೊ 2 1 ಜಾ 2 1.5 ಸೊ ಎ ಬಿ ಎಷ್ಟಿದೆ 1.5 ಸೆಂಟಿಮೀಟರ್ ಅರ್ಥ ಆಯ್ತಾ ಎ ಬಿ 1.5 ಸೆಂಟಿಮೀಟರ್ ಸೊ ಆನ್ಸರ್ ಡಿ ಈಸ್ ದ ರೈಟ್ ಒನ್ ಓಕೆ ಸೊ ಸಿಮಿಲರ್ಲಿ ದ ನೆಕ್ಸ್ಟ್ ಫಿಫ್ತ್ ಒನ್ ಏನು ಹೇಳ್ತಾ ಇದೆ ನೋಡಿ ಫಸ್ಟ್ ಕ್ವಶನ್ ಸಾಲ್ವ್ ಮಾಡುವಾಗ ಏನು ಹೇಳಿದೆ ನಾನು ನಂಬರನ್ನು ಆದಷ್ಟು ಸಿಂಪ್ಲಿಫೈ ಮಾಡಿ ಅದಕ್ಕೆ ಏನು ಹೇಳಿದೆ ನಾವು ಫ್ಯಾಕ್ಟರೈಸ್ ಯೂಸ್ ಮಾಡಿದೆ ಓಕೆ ಸೊ ಸೆಕೆಂಡ್ ಕ್ವಶನ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಹೇಳ್ತದನ ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಸೊ ಒಂದು ಎಕ್ಸ್ಪ್ರೆಷನ್ ಒಂದು ಇಕ್ವೇಷನ್ ಕೊಟ್ಟಿದ್ದಾನೆ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಸೊ ಇದನ್ನು ಫ್ಯಾಕ್ಟರೈಸ್ ಅಂದ್ರೆ ಏನು ರೀ ಕೊಟ್ಟಂಥ ಟರ್ಮನ್ನು ಒಡೆಯೋದು ಆದಷ್ಟು ಸಿಂಪ್ಲಿಫೈಡ್ ವೇದೊಳಗೆ ತರೋದು ಟರ್ಮ್ಸನ್ನು ಅದಕ್ಕೆ ಫ್ಯಾಕ್ಟರೈಸ್ ಅಂತ ಕರೀತಾರೆ ಓಕೆ ಸೊ ಇಲ್ಲಿ ಕೊಟ್ಟಂಥ ಇಕ್ವೇಷನ್ ಯಾವುದೈತಿ ರೀ ಎಕ್ಸ್ಪ್ರೆಷನ್ 5x² - 12x + 4 ಓಕೆ ಈ ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾನವ ಸೊ ಇವ ಏನು ಮಾಡ್ಲಿಕ್ಕತ್ತಾನ ಇದನ್ನು ಫ್ಯಾಕ್ಟರೈಸ್ ಮಾಡ್ರಿ ಅಂತಂದ್ರೆ ಟರ್ಮನ್ನು ಒಡೆದು ಆದಷ್ಟು ಸಿಂಪ್ಲಿಫೈಡ್ ವೇದಲ್ಲಿ ತೊಗೊಂಬರಿ ಆನ್ಸರ್ ಅಂತ ಹೇಳಲಿಕ್ಕತ್ತಾನವ ಓಕೆ ಸೊ ಇದನ್ನು ಹೆಂಗೆ ಹೊಡಿತೀರಿ ಜಸ್ಟ್ ನಾವು ಹೆಂಗೆ ಇಕ್ವೇಷನ್ ಸಾಲ್ವ್ ಮಾಡ್ತೀರ ಅದೇ ರೀತಿ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿರಿ 5 4 ಜಾ 20 ಸೊ 5 4 ಜಾ
20. ಸಿ ಮಲ್ಟಿಪ್ಲೈ ಮಾಡಿದ್ರೆ ಫ್ಯಾಕ್ಟರ್ಸ್ ಹೆಂಗೆ ಇರಬೇಕಪ್ಪ ಅಂತಂದ್ರೆ ಮಲ್ಟಿಪ್ಲೈ ಮಾಡಿದರೆ 20 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ -12 ಬರಬೇಕು. ಓಕೆ, ಸೊ ಯಾವ್ಯಾವ ರೀ ಟರ್ಮ್ಸ್? 10 2 ಆಗ್ಬೋದಾ? 10 2 × 20 ಆಗುತ್ತಾ? ರೈಟ್. ಬಟ್ ಇಲ್ಲಿ ಏನು ಮಾಡ್ಬೇಕು ರೀ, ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರಬೇಕು, ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಬರಬೇಕು. ಸೊ ಅದಕ್ಕೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ರೀ, -10 × -2 ಏನಾಗುತ್ತೆ +20, -10 -2 ಏನಾಗುತ್ತೆ -12. ಓಕೆ, ಸೊ ಇದನ್ನು ಆ್ಯಡ್ ಮಾಡ್ಬೋದು. 5x² -10x -2x +4. ರೈಟ್. ಸೊ 5x ಕಾಮನ್ ತಗೊಳ್ಳಿ, x -2 ಇಲ್ಲಿ -2 ಕಾಮನ್ ತಗೊಳ್ಳಿ, x -2. ರೈಟ್. ಸೊ ಯಾವುದು ಉಳಿತು ರೀ, x -2 x -2 ಹೊರಗೆ ತಗೊಳ್ಳಿ, ಎಷ್ಟು ಉಳಿತು? 5x - 2 ಇಂಟು x -2. ರೈಟ್. ಸೊ ಫ್ಯಾಕ್ಟ್ರೈಸ್ ಮಾಡಿದಾಗ ನಮ್ಗೆ 2 ಟರ್ಮ್ ಬರ್ತು, ಒಂದು 5x - 2, ಇನ್ನೊಂದು x -2. ಸೊ ಕಂಪೇರ್ ಮಾಡಿ ಆನ್ಸರು. ಫಸ್ಟ್ ಒನ್ ಈಸ್ ನಾಟ್ ಓಕೆ, ದ ಡಿ ಆನ್ಸರ್ ಇಸ್ ಕರೆಕ್ಟ್, ರೈಟ್? ಸೊ ಆನ್ಸರ್ ಡಿ, x³ -27. ಓಕೆ, ಸೊ ವಾಟ್ ಐ ಸೆಡ್, ಫ್ಯಾಕ್ಟರೈಸ್ ಅಂದ್ರೆ ಏನು ಮಾಡಿದ್ರಿ? ಸೊ ಕೊಟ್ಟಂತ ಟರ್ಮ್ ಅನ್ನ ಸಿಂಪ್ಲಿಫೈಡ್ ವೇದಲ್ಲಿ ತೊಗೊಂಡ್ಬರೋದು. ಓಕೆ, ಸೊ ಏನು ನೋಡಿ, x³ -27. ಓಕೆ, ಸೊ ಇದನ್ನು ಯಾವ ರೀತಿ ಬರೀಬೋದಪ್ಪ ಅಂತಂದ್ರೆ x³ -27. ಓಕೆ, ದಿಸ್ ಇಸ್ ಅ ಕ್ಯೂಬ್ ಟರ್ಮ್, ಇದನ್ನು ಕ್ಯೂಬ್ ಮಾಡ್ಬೋದಾ? ರೈಟ್. ಸೊ x³ -27 is 3³ ಹೌದಾ? ಇದೇನಾಯ್ತು ಫ್ರೆಂಡ್ಸ್, ಇದು ಯಾವ ಫಾರ್ಮ್ದಲ್ಲಿ ಇದೆ? ಇದು a³ - b³. ಓಕೆ, a³ - b³ ಸೂತ್ರ ಏನು? a³ - b³ ಸೂತ್ರ ಏನು? a - b ರೈಟ್ ಇಂಟು a² + b² + a. ಹೌದಾ? a³ - b³ ಸೂತ್ರ ಏನು? a - b ಇಂಟು a² + b² + ab. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ a ಯಾವುದು, b ಯಾವುದು? ದಿಸ್ ಈಸ್ a, ದಿಸ್ ಈಸ್ b. a ಅಂತಂದ್ರೆ x, b ಅಂದ್ರೆ 3. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಯ್ತು? x - 3 ಇಂಟು x² plus 3² is 9 plus ab, that is 3 into x. Right? So ಇದನ್ನ ಏನು ಮಾಡಿದ್ವಿ ನಾವು? ಫ್ಯಾಕ್ಟರೈಸ್. ದಿಸ್ ಇಸ್ ವಾಟ್ ದ ಫ್ಯಾಕ್ಟರೈಸ್ಡ್ ಟರ್ಮ್. ಸೊ ಚೆಕ್ ನಾವು ಆನ್ಸರ್. ಅಥವಾ ಇದನ್ನು ಇಲ್ಲಪ್ಪ ಅಂತಂದ್ರೆ ಇದನ್ನು ಸ್ಪ್ಲಿಟ್ ಮಾಡಬಹುದು ಫ್ರೆಂಡ್ಸ್. ಇದು ಕೂಡ ಫರ್ದರ್ ಸ್ಪ್ಲಿಟ್ ಮಾಡಬಹುದು. ಇಲ್ಲಿ 2 ಟರ್ಮ್ ಬರುತ್ತೆ. ಎಲ್ಲಿ x² ಇದೆಯಲ್ಲ ಇದು ಕೂಡ 2 ಟರ್ಮ್ ಬರುತ್ತೆ. ಓಕೆ, so but let me check the answer whether it is satisfying or not. Okay, so x - 3 x² plus 3x plus 9. Okay, and next I think this is the answer, right? B is the right answer. X - 3 x² plus 9 plus 3x. Okay, so now let us move to the next question. Next question ಏನು ಅಂತ ನೋಡ್ರಿ, in a music school 70% students are boys. Okay, 70% boys means 30% will be girls. If the total number of girls is 255, find out the number of boys. ಹಾಗಿದ್ರೆ ಹುಡುಗರು ಎಷ್ಟು ಅಂತ ಕೇಳಿದ್ರು ನಾವು. ಓಕೆ, ಒಂದು ಮ್ಯೂಸಿಕ್ ಸ್ಕೂಲ್ ಐತಿ, ಅಲ್ಲಿ 70% ಹುಡುಗರು 70% ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಹುಡುಗರು ಇದ್ದಾರೆ. ಸೊ ಇನ್ನು ಉಳಿದ 30% ಏನಾಯ್ತು? ಹುಡುಗಿಯರು. ಓಕೆ, ಬಟ್ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾನೆ ನಾವು? 255. ಹಾಗಿದ್ರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ನಾವು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಟೋಟಲ್ ಸ್ಕೂಲ್ ಅಂದ್ರೆ ಒಂದು 100% ಇರುತ್ತೆ ಪರ್ಸೆಂಟೇಜ್. ಓಕೆ, ಅವನು 70% ಆಲ್ರೆಡಿ ಬಾಯ್ಸ್ ಅಂತ ಕೊಟ್ಟಿದ್ದಾನೆ, ಅಂದ್ರೆ ನಾವು 30% ಡೆಫಿನೆಟ್ಲಿ ಗರ್ಲ್ಸ್ ಅಂತ ಹೋಗ್ಬೋದಾ? ಓಕೆ, so 70% girls. See, this 30% is equals to 255. ಹೌದಾ? ಬಿಕಾಸ್ ಗರ್ಲ್ಸ್ ಕೊಟ್ಟಿದ್ದಾನೆ ನಾವು 255 ಜನ ಅದರಲ್ಲಿ ಕೊಟ್ಟಿದ್ದಾರೆ, ಅದು ಡೆಫಿನೆಟ್ಲಿ 30% is 255. ಹಾಗಿದ್ರೆ 70% ಬಾಯ್ಸ್ ಎಷ್ಟು ಜನ ಇದ್ದಾರೆ? 70% is how much? Right? Just do the cross multiplication. ಈ ಕ್ವೆಶ್ಚನ್ ಮಾರ್ಕ್ ಅನ್ನು ನಾವು ಕಂಡುಹಿಡಿಯಬೇಕು. ಓಕೆ, so question mark equals to 70 into 255 divided by 30%. Okay, this percentage cancel ಆಗುತ್ತಾ? 0 cancel ಮಾಡಿ, 3 1 ja 3 8 ja 24, 3 5 ja. Right? So 7 5 ja 35,
3 left, 7 8 is 56, 56 plus 3 is 59. So 595. So ಎಷ್ಟು 70% ಬಾಯ್ಸ್ ಅಂತಂದ್ರೆ 595 ಹುಡುಗರು. Okay, so totally 595 boys. So answer B is the correct one. Okay friends, so next question ನೋಡಿ. A man bought a radio for rupees 250. He paid 95 rupees in cash and a remainder in installments of rupees 15.50 each. Okay, the number of installments will be. Okay, so this question interesting ಇದೆ ನೋಡಿ friends. Okay, ಸ್ವಲ್ಪ ರಿವರ್ಸ್ ಆಗಿ ಕೇಳಿದಾನೆ. ಅವನು ಏನು ಮಾಡಿದಾನೆ, ಒಂದು ರೇಡಿಯೋವನ್ನು ಪರ್ಚೇಸ್ ಮಾಡ್ತಾನವ, ಬಟ್ ಅದ ಹೆಂಗೆ ಪರ್ಚೇಸ್ ಮಾಡ್ತಾನಪ್ಪ ಅಂತಂದ್ರೆ ಆನ್ ದಿ ಬೇಸಿಸ್ ಆಫ್ ಇನ್ಸ್ಟಾಲ್ಮೆಂಟ್ಸ್. ಓಕೆ, ಅಂದ್ರೆ ಬಲ್ಕ್ ಅಮೌಂಟ್ ಒಮ್ಮೆ ಕೊಡಲ್ಲ. ಎಷ್ಟಿದೆ ಪ್ರೈಸ್ 250 ಒಮ್ಮೆ ಕೊಡಲ್ಲ. ಅವ ಏನು ಮಾಡ್ತಾನೆ, ಫಸ್ಟ್ ಡೌನ್ ಪೇಮೆಂಟ್ ಮಾಡ್ತಾನೆ. ಡೌನ್ ಪೇಮೆಂಟ್ ಅಂದ್ರೆ ಇನಿಷಿಯಲ್ ಅಡ್ವಾನ್ಸ್ ಎಷ್ಟು ಕೊಡ್ತಾನೆ, 95 rupees ಅಡ್ವಾನ್ಸ್ ಕೊಡ್ತಾನೆ. ರೈಟ್, ಸೊ 250 ಅಲ್ಲಿ 95 ಹೋದ್ರೆ ಎಷ್ಟು ಉಳಿತು, 250 ಅಲ್ಲಿ 95 ಹೋದ್ರೆ ಎಷ್ಟು ಉಳಿತು, 5 1. ಸೊ 155 rupees ಉಳಿತಲ್ಲ. ಈ ರಿಮೈನಿಂಗ್ 155 rupees ಏನಿದೆ ಅಲ್ಲ, ಅವನೇನ್ ಮಾಡ್ತಾನೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾನೆ. ಓಕೆ, ಏನು ಕೊಡ್ತಾನಪ್ಪ ಅಂತಂದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ 15 ರೂಪಾಯಿ 50 ಪೈಸೆ ಕೊಡ್ತಾನೆ. ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ 15 ರೂಪಾಯಿ 50 ಪೈಸೆ. ಹಾಗಿದ್ರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಈ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ತಾನೆ ಅಂತ ಕೇಳಿಕತ್ತಾನ. ಓಕೆ, ಸೊ ಈಗ ನೋಡಿ ಫ್ರೆಂಡ್ಸ್, ಸಿ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನಿದೆ ಅಲ್ಲ, ಅದು 15 ರೂಪಾಯಿ 50 ಪೈಸೆ ಕೊಡ್ತಾನೆ. ಓಕೆ, ಟೋಟಲ್ ಅಮೌಂಟ್ ಇರೋದು ಎಷ್ಟು, 155. ಹಾಗಿದ್ರೆ ಈ 155 ಎಷ್ಟನೇ ಇನ್ಸ್ಟಾಲ್ಮೆಂಟ್ ಗೆ ಮುಗಿದೈತಿ. ಓಕೆ, ಸೊ ವಾಟ್ ವಿ ಹ್ಯಾವ್ ಟು 155 ಡಿವೈಡೆಡ್ ಬೈ 15.1. ರೈಟ್, ಸೊ ಇದನ್ನ 0 ಇದು ಡೆಸಿಮಲ್ ಪಾಯಿಂಟ್ ತಗೋರಿ, 2 zeros ಬರ್ತವೆ. ಓಕೆ, ಸೊ ಇದು ಎಷ್ಟಾಯ್ತು, 1550 1 ಜಾ 0, ಸೊ ಇಟ್ ಈಸ್ 10. ಅರ್ಥ ಆಯ್ತಾ? ಅವನೇನ್ ಮಾಡ್ತಾನೆ, ಇದನ್ನ 10 ಇನ್ಸ್ಟಾಲ್ಮೆಂಟ್ ಅಲ್ಲಿ ತುಂಬತಾನೆ. ಸೊ ಇದು ರಿಮೈನಿಂಗ್ ಏನು 155 rupees ಇದೆ ಅಲ್ಲ, ಅದನ್ನ ತುಂಬಲಿಕ್ಕೆ ಅವನು 10 ಇನ್ಸ್ಟಾಲ್ಮೆಂಟ್ ಅನ್ನು ತಗೋತಾನೆ. ಸೊ ದ ಆನ್ಸರ್ ಈಸ್ 10. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನು ಹೇಳ್ತಾ ಇದ್ದಾನವ, the sum of the reciprocal of two numbers is 7/24. One number is 6, the other number will be. Okay, so ಎರಡು ಸಂಖ್ಯೆಗಳಿದೆ, ಆ ಎರಡು ಸಂಖ್ಯೆಗಳ ರೆಸಿಪ್ರೋಕಲ್ ಎಷ್ಟಿದೆ, ರೆಸಿಪ್ರೋಕಲ್ ಸಮ್ ಎಷ್ಟಿದೆ, 7/24. ಅದರಲ್ಲಿ ಒಂದು ನಂಬರ್ ಯಾವ ಕೊಟ್ಟಿದ್ದಾನೆ, 6. ಇನ್ನೊಂದು ನಂಬರ್ ಅನ್ನು ನೀವು ಕಂಡುಹಿಡಿಯಬೇಕು. ಓಕೆ, ಲೆಟ್ ಅಸ್ ಟೇಕ್ ಟೂ ನಂಬರ್ಸ್ ಆಸ್ x and y. ಓಕೆ, ಅವನು ಏನು ಹೇಳ್ತಾನೆ, ಸಮ್ ಆಫ್ ದಿ ರೆಸಿಪ್ರೋಕಲ್ ಆಫ್ ಟೂ ನಂಬರ್ಸ್. ಸಮ್ ಆಫ್ ದಿ ರೆಸಿಪ್ರೋಕಲ್ ಆಫ್ ಟೂ ನಂಬರ್ಸ್ ಅಂದ್ರೆ ಏನಾಯ್ತು, x plus y. x plus y ಅಂದ್ರೆ ಸಮ್ ಆಫ್ ದಿ ಟೂ ನಂಬರ್ಸ್, ಬಟ್ ರೆಸಿಪ್ರೋಕಲ್ ಹೇಳ್ಲಿಕ್ಕತ್ತಾನ. ಸೊ 1/x 1/y is equals to ಎಷ್ಟು, 7/24. ರೈಟ್, ಆಮೇಲೆ ಈ ಎರಡು ನಂಬರ್ ಏನಿದೆ ಅಲ್ಲ, ಈ ಎರಡು ನಂಬರ್ ಒಂದು ನಂಬರ್ ಕೊಟ್ಟಿದ್ದಾನೆ. ಒಂದು ನಂಬರ್ ಏನು ಮಾಡಿದಾನ, ಇದನ್ನ 6 ಅಂತ ಕೊಟ್ಟಿದ್ದಾನ. ಓಕೆ, ಸೊ ಇಲ್ಲಿ 6 ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ನೊಂದು ನಂಬರ್ ಅನ್ನು ನಾವು ಕಂಡುಹಿಡಿಯಬೇಕು. ಸೊ ಎಷ್ಟಾಯ್ತು, 1/y 7/24 minus 1/6. ರೈಟ್, ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ದ LCM ಅಥವಾ ಲಸ ಹೆಂಗೆ ಹೋದ್ರಿ, ಲಾಸ್ಟ್ ಅಲ್ಲಿ ಹೇಳಿದೆ ನಾನು ಏನು ಮಾಡಬೇಕು, ಯು ಹ್ಯಾವ್ ಟು ಫೋಕಸ್ ಆನ್ ದಿ ನಂಬರ್ ವಿಚ್ ಇಸ್ ಬಿಗ್ಗರ್. ದೊಡ್ಡ ಸಂಖ್ಯೆ ಯಾವ್ದಿದೆ ಅದನ್ನು ನೋಡಿ. 24 divisible by 6, yes, so the our answer is 24. LCM ಏನಾಯ್ತು, 24. so LCM 24, right, and next 24 1 ja 6 4 ja 6 so 7 minus 4 ಎಷ್ಟಾಯ್ತು, 3. so 3, so 1/8. so 1/y is equals to 1/8. so y is equals to ಎಷ್ಟಾಯ್ತು, that is 8. so the second number is 8. so the answer is B. okay, ಅರ್ಥ ಆಯ್ತಲ್ಲ. ಸೊ ಫ್ರೆಂಡ್ಸ್, ಇನ್ನೂವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಯಾರ್ಯಾರು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. A horse is tied to a pole with a 28 meter long string. Okay, find the area where the horse can graze. Right, and options ಕೊಟ್ಟಿದ್ದಾನೆ. ಏನು ಹೇಳಿಕತ್ತಾನೆ, ಪ್ರಾಬ್ಲಮ್ ಏನು ಹೇಳ್ತಾನೆ ಅಂದ್ರೆ ಫ್ರೆಂಡ್ಸ್, ಒಂದು ಹಾರ್ಸ್ ಇದೆ, ಒಂದು ಕುದುರೆ ಇದೆ, ಅದನ್ನ ಏನು ಮಾಡಿದ್ದಾರೆ, ಒಂದು ಪೋಲ್ ಇದೆ, ಈ ಪೋಲಿಗೆ ಕಟ್ಟಿದ್ದಾರೆ.
ಓಕೆ ಹೆಂಗ್ ಕಟ್ಟಿದಾರಪ್ಪ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಅ ಸ್ಟ್ರಿಂಗ್. ಈ ಸ್ಟ್ರಿಂಗ್ ಲೆಂತ್ ಎಷ್ಟಿದೆ 28 ಮೀಟರ್. ಸ್ಟ್ರಿಂಗ್ ಅಂದ್ರೆ ಹಗ್ಗ. ಸೊ ಹಗ್ಗದ ಮುಖಾಂತರ ಈ ಹಾರ್ಸ್ ಅನ್ನು ಕಟ್ಟಿದ ನಾವು. ಓಕೆ ಇದು ಹಾರ್ಸ್, ದಿಸ್ ಇಸ್ ಅವರ್ ಹಾರ್ಸ್. ಓಕೆ ಸೊ ಈ 28 ಮೀಟರ್ ಅದು ಮೂವ್ ಆಗಬಹುದು, ಇಷ್ಟು ನಡೆದಾಡುತ್ತೆ ಅದು. ಓಕೆ ಹಾಗಿದ್ರೆ ಅದು ಎಷ್ಟು ಏರಿಯಾವನ್ನು ಕವರ್ ಮಾಡುತ್ತೆ ಅಂದ್ರೆ ಫಾರ್ ಫುಡ್ ಅಥವಾ ಮೇಲಿಕ್ಕೆ ಎಷ್ಟು ಏರಿಯಾನ ಕವರ್ ಮಾಡುತ್ತೆ ಅಂತ ಕೇಳಿದ ನಾನು. ಓಕೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಟ್ ಕ್ಯಾನ್ ಕವರ್ ದಿಸ್ ಮಚ್, ರೈಟ್? ಇಟ್ ಕ್ಯಾನ್ ಕವರ್ ದಿಸ್ ಮಚ್, ಹೌದಾ? ಅಂದ್ರೆ ಈ ಏರಿಯಾ ಏನಿದೆ, ಈ ಸರ್ಕಲ್ ಏರಿಯಾ ಇದೆಯಲ್ಲ, ಇಷ್ಟು ಏರಿಯಾ ಪೂರ್ತಿ ಅದು ಕವರ್ ಮಾಡಿಬಿಟ್ಟು ಆಹಾರವನ್ನು ತಿನ್ನುತ್ತೆ. ಓಕೆ ಸೊ ನಾವೇನ್ ಮಾಡ್ಬೇಕು, ಈ ಎಷ್ಟು ಏರಿಯಾ ಕವರ್ ಮಾಡ್ತಂತ ಕೇಳ್ತಾ ಇದ್ದೀವಿ ನಾವು. ಈ ಏರಿಯಾನ ಕಂಡುಹಿಡಿಯಬೇಕು. ಇದು ಏನಿದು ಸರ್ಕಲ್. ಸೊ ಸರ್ಕಲ್ ಏರಿಯಾ ಕಂಡುಹಿಡಿದ್ರೆ ಸಾಕು. ಓಕೆ ಸೊ ಏರಿಯಾ ಆಫ್ ಸರ್ಕಲ್ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್. ಸೊ ಪೈ ಅಂದ್ರೆ ಎಷ್ಟು 22/7. ಅವರ ರೇಡಿಯಸ್ ಆಲ್ರೆಡಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 28 ಮೀಟರ್ ಕೊಟ್ಟಿದ್ದಾನೆ. ಸೊ 28 into 28, 7 1 ja 7 4 ja, right? 22 into 28 ಎಷ್ಟಾಯ್ತು? ಹೆಂಗ್ ಮಲ್ಟಿಪ್ಲೈ ಮಾಡ್ತೀರಿ? ಸಿ 20 plus 2 into 28 ಮಾಡಿ, ಅನಂತರ 4 ಅನ್ನು ಮಲ್ಟಿಪ್ಲೈ ಮಾಡಿ. ಓಕೆ ಮಲ್ಟಿಪ್ಲಿಕೇಶನ್ ಮಾಡುವಾಗ, ಡಿವಿಷನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ 28 2 ಟೈಮ್ಸ್ ಎಷ್ಟಾಗುತ್ತೆ? 28 2 is 56, 560. 560 plus 56 ಎಷ್ಟಾಯ್ತು? 560 plus 56. 560 plus 50 ಎಷ್ಟು? 610. 610 plus 6 660. ಓಕೆ ಸೊ 616 into 4. 616 into 4 ಎಷ್ಟಾಯ್ತು? 6 4 ja 24, 2 left, 4 1 ja 4 plus 2 6, 6 4 ja 24. ಸೊ ಇದು ಎಷ್ಟು ಏರಿಯಾವನ್ನು ಕವರ್ ಮಾಡುತ್ತಾ? ಹಾರ್ಸ್ 2464 meters ಏರಿಯಾವನ್ನು ಕವರ್ ಮಾಡುತ್ತೆ. ಸೊ ವಿಚ್ ಇಸ್ ಅವರ್ ಆನ್ಸರ್? ಆನ್ಸರ್ ಡಿ, ರೈಟ್? ಸೊ ಫ್ರೆಂಡ್ಸ್, ಕೊಟ್ಟಂತ ಕ್ವಶನ್ ಏನಿರುತ್ತಲ್ಲ, ಸ್ವಲ್ಪ ಅದನ್ನ ನಿಧಾನಕ್ಕೆ ಓದಿ. ಓಕೆ ಸ್ವಲ್ಪ ಅದನ್ನ ನಿಧಾನಕ್ಕೆ ಓದಿ, ಸ್ವಲ್ಪ ಅನಲೈಸ್ ಮಾಡಿ ಟ್ರೈ ಮಾಡಿ. ಪ್ರಾಬ್ಲಮ್ಸ್ ಯಾವುದು ಟಫ್ ಇರಲ್ಲ. ಓಕೆ ಓನ್ಲಿ ಥಿಂಗ್ ನಿಮ್ಗೆ ಏನ್ ಡಿಫಿಕಲ್ಟ್ ಅನ್ಸುತ್ತಪ್ಪ ಅಂತಂದ್ರೆ, ನೀವು ಟೆನ್ಷನ್ ಅಲ್ಲಿ ಇರ್ತೀರಾ. ಎಕ್ಸಾಮ್ ಅಲ್ಲಿ ನೀವೇನ್ ಮಾಡ್ತೀರಾ? ಟೆನ್ಷನ್ ಅಲ್ಲಿ ಇರ್ತೀರಾ. ಓಕೆ ಸೊ ಟೆನ್ಷನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಪ್ರಾಬ್ಲಮ್ ಅನ್ನ ಸರಿಯಾಗಿ ಓದಲ್ಲ ನೀವು. ಡೈರೆಕ್ಟ್ ಏನ್ ಮಾಡ್ತೀರಾ? ಸೊಲ್ಯೂಷನ್ ಟ್ರೈ ಮಾಡ್ಲಿಕ್ಕೆ ಹೋಗ್ತೀರಾ. ಸೊ ಅಲ್ಲಿ ನಿಮ್ಗೆ ಡಿಫಿಕಲ್ಟ್ ಆಗುತ್ತೆ. ಸೊ ಆದಷ್ಟು ಏನ್ ಹೇಳ್ತೀನಿ ಫ್ರೆಂಡ್ಸ್, ಒಂದು ಕಿವಿ ಮಾತು ಏನ್ ಹೇಳ್ತೀನಪ್ಪ ಅಂತಂದ್ರೆ, ಎಕ್ಸಾಮ್ ದಲ್ಲಿ, ಓಕೆ ಎಕ್ಸಾಮ್ ಇದೆ, ಇನ್ನೊಂದು 3 ದಿನ ಬಿಟ್ಟು ಎಕ್ಸಾಮ್ ಇದೆ ನಿಮಗೆ, ಆದಷ್ಟು ಕೂಲ್ ಆಗಿರ್ಲಿಕ್ಕೆ ಟ್ರೈ ಮಾಡಿ. ಓಕೆ ಟೆನ್ಷನ್ ಫ್ರೀ ಇರಿ. ಆದಷ್ಟು ಎಷ್ಟು ಕೂಲ್ ಆಗಿರ್ತಿರಲ್ಲ ಅಷ್ಟು ಸೊಲ್ಯೂಷನ್ಸ್ ನಿಮ್ಗೆ ಬೇಗ ಸಿಕ್ತು. ಓಕೆ ಟೆನ್ಷನ್ ಹಾಕೋದ್ರಿಂದ ಪ್ರಾಬ್ಲಮ್ಸ್ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಓಕೆ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಆದಷ್ಟು ಕೂಲ್ ಆಗಿರಿ, ರೈಟ್? ಸೊ ಲೆಟ್ ಅಸ್ ಮೂವ್ ಟು ದ ಲಾಸ್ಟ್ ಕ್ವೆಶ್ಚನ್. ಸೊ ಲಾಸ್ಟ್ ಕ್ವೆಶ್ಚನ್ ಏನು ಹೇಳುತ್ತೆ ಫ್ರೆಂಡ್ಸ್, a train travels at a speed of 75 km per hour. How much distance it covers in 45 minutes? Okay so trains ಮೇಲೆ ಇದೆ ಪ್ರಾಬ್ಲಮ್. ವೆರಿ ಈಸಿ. ಅವನು ಹೇಳಲಿಕತ್ತಾನ, ಒಂದು ಟ್ರೈನ್ ಇದೆ, it is moving at the speed of 75 km per hour. Okay how much distance it covers in 45 minutes? ಅಂದ್ರೆ ಇದು ಏನು ಮಾಡಲಿಕತ್ತಾನ, ಒಂದು ಟ್ರೈನ್ ಇದೆ, ಅದು 1 ಗಂಟೆಗೆ 75 km ಕವರ್ ಆಗುತ್ತೆ. ಓಕೆ 1 ಗಂಟೆಗೆ 75 km ಕವರ್ ಆಗುತ್ತೆ. ಸೊ ಏನು ಹೇಳಲಿಕತ್ತಾನ, 1 hour, in 1 hour it covers 75 km. ಓಕೆ ಹಾಗಿದ್ರೆ 45 ನಿಮಿಷದಲ್ಲಿ ಎಷ್ಟು ದೂರವನ್ನು ಕವರ್ ಮಾಡುತ್ತೆ ಅಂತ ಕೇಳಿಕತ್ತಾನ. 45 ನಿಮಿಷ, ಗಂಟೆ ಅಲ್ಲ, 45 ನಿಮಿಷ. 45 ನಿಮಿಷದಲ್ಲಿ ಎಷ್ಟು ದೂರವನ್ನು ಕವರ್ ಮಾಡಬಹುದಾ? ಸಿ ಫಾರ್ಮುಲಾ ಹಚ್ಚೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡಬಹುದು. ಅಥವಾ ನೀವು ಫಾರ್ಮುಲಾ ಕೂಡ ಕನ್ವೆಂಟ್ ಇದ್ರೆ ಫಾರ್ಮುಲಾ ಮಾಡಬೇಕು. ಓಕೆ ಸ್ಪೀಡ್ ಈಕ್ವಲ್ಸ್ ಟು ಏನ್ರಿ, ಡಿಸ್ಟೆನ್ಸ್ ಅಪಾನ್ ಟೈಮ್. ಅವ ಕೇಳ್ತಾ ಇರೋದು ದೂರ, ಡಿಸ್ಟೆನ್ಸ್ ಕೇಳ್ತಾ ಇದ್ದಾನೆ. ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆ ಈ ಸೂತ್ರ ಹಚ್ಚಿದ್ರೆ ಸಾಕು, ಬರುತ್ತೆ. ಬಟ್ ಇಲ್ಲಿ ಏನಿದೆ ಅಂತಂದ್ರೆ ಒಂದು ಕಂಡೀಷನ್ ನೋಡ್ರಿ, ಇಲ್ಲಿ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ. ಓಕೆ ಅವ ಇಲ್ಲಿ ಕೇಳ್ತಾ ಇರೋದು 45 ನಿಮಿಷ. ಇದನ್ನ ದಯವಿಟ್ಟು ಗಂಟೆಗೆ ಕನ್ವರ್ಟ್ ಮಾಡಿ. ನಿಮಿಷದಿಂದ ಅವರಿಗೆ ಹೆಂಗ್ ಮಾಡೋದು ಕನ್ವರ್ಟ್? ಸಿ 45 ಮಿನಿಟ್ಸ್ ಅವರಿಗೆ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಡಿವೈಡೆಡ್ ಬೈ 60 ಮಾಡಬೇಕು. ಡಿವೈಡೆಡ್ ಬೈ 60 ಮಾಡಿದ್ರೆ ಏನಾಗುತ್ತೆ, ಇದು 15 3 ಜಾ 15 4 ಜಾ, ಇದು 3/4 ಅವರ್. ಅರ್ಥ ಆಯ್ತಾ? ಇದು ಒಂದೇ ಇದರಲ್ಲಿ ಟ್ವಿಸ್ಟಿಂಗ್ ಮಾಡೋದು ಒಂದೇ. ಇದು ನಿಮಿಷನೇ ಐತಲ್ಲ, ಈ ನಿಮಿಷನ ಅವರಿಗೆ ಕನ್ವರ್ಟ್ ಮಾಡಬೇಕು. ಇಟ್ ಇಸ್ 3/4 ಅವರ್. ಹೀಗಾದ್ರೂ ಮಾಡಿ, ಒಂದು
ಅಥವಾ ಇನ್ನೊಂದಿದೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಕನ್ವರ್ಷನ್ ಹೆಂಗೆ ಅಂತಂದ್ರೆ ಸಿ 1 ಅವರ್ ಅಂದ್ರೆ ಎಷ್ಟು? 1 ಅವರ್ ಅಂದ್ರೆ 60 ಮಿನಿಟ್ಸ್. ಹೌದಾ? ಈ 60 ಮಿನಿಟ್ಸ್ ಅನ್ನ 4 ಭಾಗಕ್ಕೆ ಹೊಡಿಬೋದಾ? 4 ಭಾಗದಲ್ಲಿ ಎಷ್ಟಾಗುತ್ತೆ? 15 ಮಿನಿಟ್ಸ್, 15 15 15. ಹೌದಾ? ಈ 4 ಭಾಗಕ್ಕೆ ಹೊಡಿಬೋದಾ? ಸಿ ಈಗ 60 ಮಿನಿಟ್ಸ್ ಅಂದ್ರೆ ಇದು 100%. ಓಕೆ, ಅಂದ್ರೆ 1 ಗಂಟೆ ಪೂರ್ತಿ. ಇದು ಎಷ್ಟು ಭಾಗ ಆಗುತ್ತೆ? 60 ಮಿನಿಟ್ ಇಂದ 1/4 ಆಗುತ್ತೆ. ರೇಷಿಯೋದಲ್ಲಿ ಎಷ್ಟಾಗುತ್ತೆ? ಇದು 1/4. ಈ 50 ಮಿನಿಟ್ಸ್ 1/4. ಓಕೆ, ಈ 15 ಮಿನಿಟ್ಸ್ 1/4, ಇದು 1/4. ಓಕೆ, ಈಗ ಅವನು ಏನು ಕೇಳ್ತಾ ಇದ್ದಾರೆ? 45 ಮಿನಿಟ್ಸ್ ಅವರಿಗೆ ಕನ್ವರ್ಟ್ ಮಾಡ್ಬೇಕು ನಾವು. 45 ಮಿನಿಟ್ಸ್ ಅಂದ್ರೆ ಎಷ್ಟು 15 ಮಿನಿಟ್ಸ್ ಆದ್ರೆ 1 2 3 15 15 15. ಸೊ 15 15 1/4 1/4 ಪ್ಲಸ್ 1/4 ಪ್ಲಸ್ 1/4 ಮಾಡಿದ್ರೆ ಮುಗಿದೋಯ್ತು. ಸೊ ಇಟ್ ಈಸ್ 3/4. ಹೌದಾ? ಬಾಯಿಲಿಂದನೇ ಮಾಡ್ಬೋದು. ಓಕೆ, ಇದನ್ನ ಕನ್ವರ್ಷನ್ ಮಾಡೋದಕ್ಕೆ ನಿಮ್ಗೆ ಸಮಸ್ಯೆ ಆಗ್ತಿತ್ತಪ್ಪ ಅಂದ್ರೆ ಈ ರೀತಿ ಮಾಡಿ. ಸೊ 45 ಮಿನಿಟ್ಸ್ ಅಂದ್ರೆ ಎಷ್ಟಾಯ್ತು? 3/4 ಅವರ್ಸ್. ಇದು 3/4 ಅವರ್ಸ್ ಅಲ್ಲಿ ಎಷ್ಟು ದೂರ ಕವರ್ ಮಾಡ್ತಾನೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಈಗ ಏನ್ ಮಾಡ್ಬೋದು? ಕ್ರಾಸ್ ಮಲ್ಟಿಪ್ಲಿಕೇಶನ್, ರೈಟ್? 75 into 3/4. ಸೊ ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು? 5 3 15, 1 left, 21 plus 2 22/4. ಸೊ ಕ್ಯಾನ್ಸಲ್ ಮಾಡಿ 4 5 4 6 0.25. ಸೊ 56.25 ಕಿಲೋಮೀಟರ್. ಅರ್ಥ ಆಯ್ತಾ? 56.25 ಕಿಲೋಮೀಟರ್. ಆಪ್ಷನ್ ಬಿ is the right answer. Right friends? So this is the last question for today's session. I hope all of you understood. These questions are somewhat interesting. So friends, ಇದೇ ರೀತಿ ಇನ್ನು ಜಾಸ್ತಿ ಕ್ವಶನ್ಸ್ ಅನ್ನು ತಗೊಂಡ್ ಬರ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ರೈಟ್? So I hope all of you understood. So see you in the next class.